ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ರಶ್ಮಿಸ್ ಬ್ಲಾಗ್ಸ್. ಇವತ್ತು ನಾನು ನಮ್ಮ ಮನೆ ಎದುರುಗಡೆನೇ ಒಂದು ನಾಗರಗುಡಿ ಇದೆ, ಅಲ್ಲಿ ನಾನು ಎಳ್ನೀರು ಅಭಿಷೇಕಕ್ಕೆ ಅಂತ ಹೇಳ್ಬಿಟ್ಟು ಕೊಡೋಕ್ಕಂತ ಹೋಗ್ತಾ ಇದ್ದೀನಿ ದೇವಸ್ಥಾನದಲ್ಲಿ. ಮತ್ತೆ ನಾನು ಸಿಗ್ತೀನಿ ಸದ್ಯಕ್ಕೆ, ಬಾಯ್. ಎಳ್ನೀರು ಅಭಿಷೇಕಕ್ಕೆ ಅಂತ ಹೇಳ್ಬಿಟ್ಟು ನಾಗರಗುಡಿಗೆ ಬಂದಿದ್ವಿ. ಈಗ ನಾನು ಅಣ್ಣ ಬಂದಿದ್ವಿ, ಇವಾಗ ಅಣ್ಣ ಹೋದ, ಇವಾಗ ನಾನೊಬ್ಬಳೇ ಇದ್ದೇನೆ. ಅಭಿಷೇಕ ಮಾಡಿಸ್ಕೊಂಡು ಇವಾಗ ಮನೆಗೆ ಹೋಗಬೇಕು. ಇವಾಗ ಬಂದರು ಭಟ್ರು. ಇವತ್ತು ಯಾಕೋ ಲೇಟ್ ಆಯಿತು, ಎಲ್ಲ ಪೂಜೆ ಇತ್ತು ಅನಿಸುತ್ತೆ, ಅದಕ್ಕೆ. ಯಾವಾಗಲೂ ನಾನು ಈ ನಾಗಪ್ಪನ ತುಂಬ ನಂಬ್ತೀನಿ. ಫಸ್ಟಿಂದಲೂ ನಾನು ನಾಗಪ್ಪನ ತುಂಬ ನಂಬ್ಕೊಂಡೆ ಬಂದಿದ್ದೀನಿ. ಹಾಗೆ ನಾನು ಅಂದ್ಕೊಂಡಿದ್ದೆಲ್ಲ ಕೆಲವೊಂದು ಸಕ್ಸಸ್ಫುಲ್ ಆಗಿದೆ. ನಾನು ಈ ದೇವ್ರನ್ನ ತುಂಬ ನಂಬ್ತೀನಿ. ಹಾಗೆ ನಾನು ಊರಿಗೆ ಬರುವಾಗ, ರಿಪ್ಪನ್ಪೇಟೆಗೆ ನಾನು ಬಂದವಾಗ ನಾಗಪ್ಪನಿಗೆ ಕಾಣಿಕೆ ಹಾಕಿ, ಇದು ಪಕ್ಕದಲ್ಲೇ ಒಂದು ಮಕ್ಕಳ ಚೌಡಿ ಅಂತ ಇದೆ, ಆ ದೇವರಿಗೂ ಕಾಣಿಕೆ ಹಾಕಿಬಿಟ್ಟು, ಅಂದರೆ ನಾನು ರಿಪ್ಪನ್ಪೇಟೆಯಿಂದ ಬೆಂಗಳೂರಿಗೆ ಹೋಗೋ ಟೈಮಲ್ಲಿ, ಬೆಂಗಳೂರಿಗೆ ಬರೋ ಟೈಮಲ್ಲಿ ನಾನು ಇಲ್ಲೂ ಕಾಣಿಕೆ, ನಾಗಪ್ಪನಿಗೂ ಕಾಣಿಕೆ ಹಾಕಿ, ಇಲ್ಲಿ ಮಕ್ಕಳ ಚೌಡಿಗೂ ಕಾಣಿಕೆ ಹಾಕಿ, ನಮ್ಮೂರು ಗಣಪತಿ ದೇವಸ್ಥಾನಕ್ಕೂ ಒಂದು ಕಾಣಿಕೆ ಹಾಕಿ, ಬೂದರಾಯನ ಗುಡಿಗೂ ಒಂದು ಕಾಣಿಕೆ ಹಾಕಿಬಿಟ್ಟು ಹೊರಡ್ತೀನಿ ಬೆಂಗಳೂರಿಗೆ. ಮಿಸ್ ಮಾಡಲಿಲ್ಲ. ಕೆಲವೊಂದು ಸತಿ ಮಿಸ್ ಆಗಿದೆ, ಹೋಗೋದಕ್ಕಾಗಲ್ಲ. ಹಾಗೆ ನನಗೂ ಕೆಲವೊಂದು ಟೈಮ್ ಸಿಕ್ಕಿರಲ್ಲ, ಅರ್ಜೆಂಟಾಗಿ ಬಂದಿರ್ತೀನಿ. ಆ ಟೈಮಿಗೆ ಅರ್ಜೆಂಟಾಗಿ ಹೋಗಲೇಬೇಕಾಗಿರುತ್ತೆ ಬೆಂಗಳೂರಿಗೆ. ಆ ಟೈಮಲ್ಲಿ ಒಂದು ಕಾಣಿಕೆ ಹಾಕಿಲ್ಲ ಬಿಟ್ಟರೆ ಇನ್ನು ಯಾವತ್ತೂ ನಾನು ತಪ್ಪಿಸಿಲ್ಲ. ಯಾವಾಗಲೂ ನಡ್ಕೊತೀನಿ ನಾನು ಇದಿಷ್ಟು ದೇವ್ರನ್ನ. ನಮ್ಮನೆಯಲ್ಲೂ ಕೂಡ ಈ ದೇವ್ರನ್ನ ತುಂಬ ನಂಬ್ತಾರೆ. ಏನೋ ಒಂಥರ ಈ ದೇವಸ್ಥಾನದಲ್ಲಿ ಒಂದು 5 ನಿಮಿಷ ಕೈ ಮುಕ್ಕೊಂಡು ಕೂತ್ಕೊಂಡ್ರೆ, ಏನಾರು ಬೇಡ್ಕೊಂಡ್ಬಿಟ್ಟು ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಬಂದುಬಿಟ್ರೆ ಅದೆಷ್ಟು ಚೆಂದ ಅನಿಸುತ್ತೆ ಅಂದರೆ ಅಷ್ಟು ಚೆಂದ ಅನಿಸುತ್ತೆ. ಏನೇ ಒಂಥರ ಮನಸ್ಸಲ್ಲಿ ನೋವಿದ್ರೂ ಆ ನೋವು ಒಂಥರ ಹೊಂಟೋದಂಗೆ ಆಗುತ್ತೆ. ನನಗೆ ಆ ಥರ ಅನಿಸುತ್ತೆ. ಒಂದು 5 ನಿಮಿಷ ಕೂತ್ಕೊಂಡು ಬೇಡ್ಕೊಂಡು ಬಂದರೆ ಸಾಕು, ಏನೋ ಒಂಥರ ರಿಲೀಫ್. ಇದು ರಕ್ತೇಶ್ವರಿ ತಾಯಿ. ಅಲ್ಲಿ ಇವಾಗ ಭಟ್ರು ಪೂಜೆ ಮಾಡ್ತಾಯಿದ್ದಾರೆ. ಫಸ್ಟ್ ಅಲ್ಲೇ ಪೂಜೆ ಮಾಡಿಕೊಂಡು ಆಮೇಲೆ ನಾಗಪ್ಪನಿಗೆ ಪೂಜೆ ಮಾಡೋಕ್ಕಂತ ಹೇಳ್ಬಿಟ್ಟು ಹೋಗ್ತಾರೆ. ಎಲ್ಲಿ ಕೂತ್ಕೊಂಡ್ರೂ ನಮಗೊಂದು ಸಮಾಧಾನ ಆಗೋದಿಲ್ಲ. ಆದರೆ ಒಂದು ದೇವಸ್ಥಾನದಲ್ಲಿ ಕೈ ಮುಕ್ಕೊಂಡು ಕೂತವಾಗ ಅದೆಷ್ಟು ನಮಗೆ ಸಮಾಧಾನ ಅನಿಸುತ್ತೆ ಅಂದರೆ, ಸಮಾಧಾನ ಆದವರಿಗೆ ಗೊತ್ತಾಗುತ್ತದು ಎಷ್ಟು ಸಮಾಧಾನ ಅನಿಸುತ್ತೆ ಅಂತ ಹೇಳ್ಬಿಟ್ಟು. ಮದುವೆಗಿಂತ ಮುಂಚೆ ನಾನು ನಮ್ಮಮ್ಮ ಪೇಟೆಯಲ್ಲಿದ್ದವಾಗಲೇ, ನನಗೆ ಮದುವೆ ಆಗೋಕ್ಕಿಂತ ಮುಂಚೆ ನಾನು ನಮ್ಮಮ್ಮ ದೇವಸ್ಥಾನಕ್ಕೆ ಹೋಗಿ ಬರ್ತಾನೆ ಇರ್ತಿದ್ವಿ ಡೈಲಿ. ಒಂದು ದಿನ ಮಿಸ್ ಮಾಡದೇ ಇದ್ದಂಗೆ ದೇವಸ್ಥಾನಕ್ಕೆ ಹೋಗಿ ಬರ್ತಾಯಿದ್ವಿ. ಈಗ ನನಗೂ ನಮ್ಮಮ್ಮನಿಗೂ ಅಲ್ಲಿ ನಾನು ಪೇಟೆಗೆ ಬಂದವಾಗ ದೇವಸ್ಥಾನಕ್ಕೆ ಹೋಗೋ ಚಾನ್ಸಸ್ ಸಿಗೋಲ್ಲ. ಯಾವಾಗಾದ್ರು ಅನಿಸುತ್ತೆ. ನಮ್ಮಮ್ಮನೂ ಕೆಲವೊಂದು ಟೈಮ್ ಬ್ಯುಸಿ ಇರ್ತಾರೆ, ನಾನು ಫ್ರೀ ಆಗಿದ್ರೂ ನಮ್ಮಮ್ಮ ಬ್ಯುಸಿ ಇರ್ತಾರೆ. ಅವ್ರಿಗೂ ದೇವಸ್ಥಾನಕ್ಕೆಲ್ಲ ಹೋಗೋದಕ್ಕಾಗಲ್ಲ. ಅವಾಗಂತೂ ನಾನು ನಮ್ಮಮ್ಮ ಅಂತೂ ಡೈಲಿ ರಾತ್ರಿ ಸಂಜೆ 7 ಗಂಟೆ ಹಂಗೆ, ಇಲ್ಲ 7:15 ಹಂಗೆ ದೇವಸ್ಥಾನಕ್ಕೆ ಹೋಗಿ ಬರ್ತಾಯಿರ್ತಿದ್ವಿ. ಏನೋ ಒಂಥರ ಮನಸ್ಸಿಗೆ ಸಮಾಧಾನ ನಮಗೆ. ನನಗೆ ಒಂಥರ ಬೇಜಾರು ಏನಂದರೆ, ನಾನು ತುಂಬಾ ದೇವ್ರನ್ನ ನಂಬ್ತೇನೆ. ಅದೆಷ್ಟು ನಂಬ್ತೀನಿ ಅಂದರೆ, ನನಗೊಂಥರ ಹುಚ್ಚಿ ಅಂತಾರೆ ನಮ್ಮ ಮನೇಲಿ. ನಮ್ಮಣ್ಣ ಅಂತೂ ಬರೀ ಹೇಳ್ತಾನೆ, ಅದೇನು ಎಷ್ಟು ಮಾಡಬೇಕು ಅಷ್ಟೇ ಮಾಡಬೇಕು, ತೀರಾ ಮಾಡೋಕ್ಕೆ ಹೋಗಬಾರ್ದು ದೇವ್ರಿಗೆಲ್ಲ ಅಂತ ಹೇಳ್ತಾನೆ. ನಾನು ಅಷ್ಟು ಮಾಡ್ತೀನಿ. ಆದರೆ ಇತ್ತೀಚೆಗೆ ನನ್ನ ಮನಸ್ಸಿಗೆ ಏನು ಅನಿಸ್ಬಿಟ್ಟಿದೆ ಅಂದರೆ, ದೇವರಿಗೆ ಎಷ್ಟು ಮಾಡಿದ್ರು ಅಷ್ಟೇ. ಏನಂತರ ನನ್ನ ಜೀವನದಲ್ಲಿ ಆಗಿರೋ ಘಟನೆಗಳಿಗೆ ನನಗೀಗಲೂ ನಡೀತಾ ಇದೆ ಕೆಲವೊಂದು ವಿಚಾರಗಳು. ಅದನ್ನೆಲ್ಲ ನೆನೆಸ್ಕೊಂಡ್ಬಿಟ್ರೆ ದೇವರೇ ಇಲ್ಲ ಅನ್ನಂಗೆ ನನ್ನ ಮನಸ್ಸಿಗೆ ಅಷ್ಟು ಬೇಜಾರಾಗೋಗ್ಬಿಟ್ಟಿದೆ. ನಮ್ಮ ಮನೇಲಿ ಯಾವಾಗಲೂ ಹೇಳ್ತಾರೆ, ಹಾಗೆಲ್ಲ ಹೇಳೋಕ್ಕೆ ಹೋಗ್ಬಿಡ, ಈಗ ಹಿಂಗಿದ್ರು ಮುಂದಾದರೂ ಒಳ್ಳೆಯದಾಗೇ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಮನೇಲಿ ಹೇಳ್ತಾ ಇರ್ತಾರೆ. ನಮ್ಮಮ್ಮ ಆಗಲಿ, ನಮ್ಮ ಪಪ್ಪ ಆಗಲಿ, ನಮ್ಮ ಅಣ್ಣ ಆಗಲಿ ಹೇಳ್ತಾನೆ ಇರ್ತಾರೆ. ಏನಂತಾರೆ, ಲೈಫಲ್ಲಿ ತುಂಬಾ ಹೊಡೆತ ತಿಂದ್ಬಿಟ್ಟಿದ್ದೀನಿ ನಾನು, ಹೇಳೋಕ್ಕಾಗಲ್ಲ, ಅಷ್ಟು ಹೊಡೆತ ತಿಂದಿದ್ದೀನಿ. ಆ ಒಂದು ವಿಚಾರಕ್ಕೆ ನಾವು ಇಷ್ಟು ದೇವ್ರಿಗೆ ನಂಬ್ಕೊಂಡ್ರು, ಇಷ್ಟು ದೇವ್ರ ಹತ್ರ ಬೇಡ್ಕೊಂಡ್ರು ಯಾಕೆ ಈ ಥರ ಅನ್ನೋ ಒಂದು ಮನಸ್ಸಿಗೆ ಬೇಜಾರಿದೆ.
ಆದರೂ ಏನು ಈಗ ಇತ್ತೀಚೆಗಂತೂ ನಾನು ಹೇಳ್ತೀನಿ, ಫಸ್ಟಿನ ಥರ ದೇವ್ರ ಮೇಲೆ ಭಕ್ತಿ ನನಗೀಗ ಇಲ್ಲೇ ಇಲ್ಲ. ಏಕೆಂದರೆ ನನಗೆ ದೇವ್ರ ಮೇಲೆ ಬೇಜಾರಾಗಿ ಹೋಗ್ಬಿಟ್ಟಿದೆ. ಅದಕ್ಕೋಸ್ಕರ ಶುಕ್ರವಾರ ಪೂಜೆ ನಡೆಯುತ್ತೆ. ಅದೇನೋಪ್ಪ ಅವತ್ತು ನಾನು ಹೋಗಿರೋ ದಿನ ಅಲ್ಲಿರೋ ಆಂಟಿ ಒಬ್ಬರು ಮತ್ತು ನಾನು ಇಬ್ಬರನ್ನ ಇದ್ದಿದ್ದು ಹೊತ್ತು ಪೂಜೆ ಮುಗಿಸ್ಕೊಂಡು ಹೋಗೋದು. ಇನ್ನು ಸುಮಾರು ಜನ ಸೇರೋರು ಯಾಕೋ ಸೇರಲಿಲ್ಲ. ಆಮೇಲೆ ಇವರು ಮೀನಾಕ್ಷಿ ಆಂಟಿ ಒಬ್ಬರು ಬಂದಿದ್ದರು. ಶುಕ್ರವಾರ ದಿನ ತುಂಬ ಜನ ಸೇರ್ತಿದ್ರು. ನಾನು ಹೋಗಿರೋ ದಿನ ಯಾರೂ ಇರಲಿಲ್ಲ. ಒಬ್ಬರು ಮೀನಾಕ್ಷಿ ಆಂಟಿ, ಇನ್ನೊಬ್ಬರು ಆಂಟಿ ಒಬ್ಬರು ಇದ್ದರು. ಮೀನಾಕ್ಷಿ ಆಂಟಿ ಆಮೇಲೆ ಬಂದರು. ಅವ್ರಿಗೇನೋ ಕೆಲಸ ಇತ್ತು ಅನಿಸುತ್ತೆ, ಇಲ್ಲ ಅಂದರೆ ಫಸ್ಟೇ ಇರೋರು. ಅವ್ರು ಇರಲಿಲ್ಲ. ಪೂಜೆ ಮಾಡೋ ಟೈಮಲ್ಲಿ ಮೀನಾಕ್ಷಿ ಆಂಟಿ ಬಂದು ಪೂಜೆ ಮುಗಿಸ್ಕೊಂಡು ಹೋದರು. ಲಾಸ್ಟ್ ತನಕ ನಾನು ಇನ್ನೊಬ್ರು ಆಂಟಿ ಇದ್ದಾರಲ್ಲ, ನಾವಿಬ್ಬರು ಇದ್ವಿ. ಆಮೇಲೆ ಲಾಸ್ಟ್ ತನಕ ಐತಿ 2 ಕಡೆ ನಾವು ಪೂಜೆ ಮುಗಿಸ್ಕೊಂಡ್ಬಿಟ್ಟು ಯಾಕೆ ಮನೆಗೆ ಹೋದ್ವಿ. ಅಭಿಷೇಕದ್ದು ಎಳ್ಳೀರು ಅಭಿಷೇಕ ಮಾಡಿಸ್ದೆ. ಮಾಡಿಸಿದ್ಮೇಲೆ ಮನೆಗೆ ತೊಗೊಂಡು ಬರಬೇಕು ಬಿಡಬೇಕು ನನಗೇನು ಗೊತ್ತಿರಲಿಲ್ಲ. ಆಂಟಿ ಕೇಳಿದೆ ತೊಗೊಂಡೋಗ್ಬೋದು ಅಂದರು. ಆಮೇಲೆ ನೋಡಿದ್ರೆ ಮನೆಗೆ ಹೋದಾದ್ಮೇಲೆ ಅಭಿಷೇಕ ಮಾಡಿಸಿರೋದು ಮನೆಗೆ ತರಬಾರ್ದು ಅಂದ ನಮ್ಮಣ್ಣ. ಏನಂತಾನೆ ಗೊತ್ತಾಗಿಲ್ಲ, ಎಲ್ಲ ದೇವರಿಗೆ ಬಿಟ್ಟಿದ್ದೀನಿ. ಬಂದು ಅಭಿಷೇಕದ ನೀರು ನಾನೇ ಕುಡಿದೆ. ಹಾಗೆ ನನ್ನ ಮಗಳು ಕುಡಿದ್ಲು, ನಮ್ಮ ಅಮ್ಮನ ಕುಡಿದ್ರು. ನನ್ನ ಮಗಳೇ ಖಾಲಿ ಮಾಡಿಬಿಟ್ಲು. ಎಳ್ನೀರಂದರೆ ಫೇವ್ರೇಟ್ ಅವಳಿಗೆ. ನಮ್ಮ ಪಪ್ಪನಿಗೂ ಇಟ್ಟಿರಲಿಲ್ಲ, ಹಾಗೆ ಖಾಲಿ ಮಾಡಿದ್ಲು. ಇಡು ಅಂತ ಹೇಳಿದ್ದೆ, ಇಡಲೇ ಇಲ್ಲ ಹುಡುಗಿ, ಖಾಲಿ ಮಾಡಿಬಿಟ್ಲು. ಇಲ್ಲೇ ಪಪ್ಪನಿಗೆ ಕುಡೀರಿ ಅಂತ ಹೇಳ್ತಿದ್ದೀನಿ, ಎಲ್ಲಿದೆ ಚೆಂಬು ಖಾಲಿ ಇರಲಿಲ್ಲ. ನನ್ನ ಮಗಳೇ ಖಾಲಿ ಮಾಡಿ ಇಟ್ಟಿದ್ಲು. ಹಾಗೆ ಇಲ್ಲಿ ನಾಗಪ್ಪನ ಗುಡಿದು ಪೂಜೆ ಮುಗಿಸ್ಕೊಂಡು ಹಾಗೆ ಪಕ್ಕದಲ್ಲೇ ಒಂದು ಮಕ್ಕಳು ಚೂಡಿ ಅಂತ ಇದೆ. ನನ್ನ ಮಗಳು ಹುಟ್ಟಿದಾಗ್ಲಿಂದನೂ ನನ್ನ ಮಗಳಿಗೆ ತುಂಬಾ ಹಠ ಅಂದರೆ ತುಂಬ ಹಠ ಇತ್ತು. ಆ ಹಠ ಕಮ್ಮಿ ಆಗೋದಕ್ಕೆ ಆ ದೇವ್ರ ಹತ್ರ ಹೋಗ್ರಿ ಅಂತೆಲ್ಲ ಹೇಳಿದ್ರು. ಇಲ್ಲಿ ನನ್ನ ಮಗಳಿಗೆ 8 ವರ್ಷ ನಡೀತಾ ಇದ್ದರೂ ಕೂಡ ಅವಳ ಹಠ ಅಂತ ಕಮ್ಮಿ ಆಗಿಲ್ಲ. ಆದರೂ ಆ ದೇವಸ್ಥಾನಕ್ಕೆ ನಾನು ಹೋಗಿ ಬರ್ತಾನೆ ಇದ್ದೀನಿ. ಯಾಕಂದರೆ ಅವಳು ಹುಟ್ಟಿದಾಗ್ಲಿಂದನೂ ನಾನು ಹೋಗಿ ಬರ್ತಾಯಿದ್ದೀನಿ. ಅವ್ರು ಹೇಳಿದಾಗ್ಲಿಂದನೂ ಒಬ್ಬರು ಆಂಟಿ ಹೀಗೆ ಹೇಳಿದರು, ತುಂಬ ಮಕ್ಳಿಗೆ ಹಠ ಇದ್ದವ್ರಿಗೆ ದೇವ್ರ ಹತ್ರ ಕರ್ಕೊಂಡೋಗಿ ಏನಾರು ಅಂತ ಹಾಗೆ ಕೈ ಮುಗಿಸ್ಕೊಂಡು ಬೇಡ್ಕೊಂಡ್ಬಿಟ್ಟು ಬನ್ನಿ ಅಂತ ಹೇಳಿದರು. ನಾನು ಅದಕ್ಕೆ ಅವತ್ತಿಂದ ನಡ್ಕೊತಾ ಇದ್ದೀನಿ. 8 ವರ್ಷ ನಡೀತಾ ಇದೆ ನನ್ನ ಮಗಳಿಗೆ. ಅದರೊಳ ಹಠ ಏನು ಕಮ್ಮಿ ಆಗಿಲ್ಲ, ಜಾಸ್ತಿನೇ ಆಗಿದೆ. ಆದರೂ ನಾನು ಇಟ್ಕೊತಿದ್ದೀನಲ್ಲ ಅಂತ ಹೇಳ್ಬಿಟ್ಟು ಆ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ಕಾಣಿಕೆ ಹಾಕ್ಬಿಟ್ಟು ನಾನು ಊರಿಗೂ ಅಂದರೆ ಬೆಂಗಳೂರಿಗೆ ಹೋಗೋದು. ಯಾವಾಗಲೂ ನಾನು ರಿಪ್ಪನ್ಪೇಟೆಗೆ ಬಂದರೆ ಇದಿಷ್ಟು ದೇವಸ್ಥಾನಕ್ಕೆ ಕಾಣಿಕೆ ಹಾಕಿಬಿಟ್ಟೆ ನಾನು ಬೆಂಗಳೂರಿಗೆ ಹೋಗೋದು. ಇದೆಲ್ಲ ಮುಗಿಸ್ಕೊಂಡು ಅಲ್ಲಿ ಮಕ್ಕಳು ಚೂಡಿಗೂ ಕಾಣಿಕೆ ಹಾಕಿಬಿಟ್ಟು ಮನೆಗೆ ಹೋಗ್ತೀನಿ. ನನ್ನ ದಿನ ಟಿಫನ್ ಆಗಿರಲಿಲ್ಲ. ಪೂಜೆ ಮುಗಿಯೋದು ಒಂದು 12:30 ಆಗಿತ್ತು ಅವತ್ತು. ಆವತ್ತಿನ ದಿನ 12:30ಗೆ ಹೋಗ್ಬಿಟ್ಟು ತಿಂಡಿ ತಿಂದೆ. ಹಾಗೆ ನನ್ನ ಮಗಳು ಇದ್ಲು, ಕೊಟ್ಟಿದ್ದ ಅಭಿಷೇಕದ್ದು ಎಳ್ನೀರಿತ್ತಲ್ಲ ಅದು ಅವಳು ಕುಡಿದ್ವಿ. ಇಲ್ಲ ಮನೆಯಲ್ಲ ಎಲ್ಲರೂ ಕುಡಿದ್ವಿ. ಇಷ್ಟ ಆಗಿತ್ತು ಈ ವಿಡಿಯೋ. ನಾನು ಹೇಳಂಗೆ ಈಗ ನೀವು ಹೇಳಂಗೆ ನಾನು ಕೇಳ್ತಾರಲ್ಲ.
ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡಿ ಅಂತ ಹೇಳ್ಬಿಟ್ಟು ಕೇಳ್ಕೊತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.